ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿಯಲ್ಲಿ ಮುಂಬರುವ ಜಿಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಸಿವಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಕ್ಸ್ಟೌನ್ ವಾರ್ಡ್ನ 10 ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಎನ್ ಬಾಬುರವರು ಅರ್ಜಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿ ಕೆವಿ ಗೌತಮ್ ಮತ್ತು ಅನೇಕ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಾಬು ಎನ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿರುತ್ತೇನೆ. ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ಕಾಕ್ಸ್ಟೌನ್ ವಾರ್ಡ್ ನಂಬರ್ 10 ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಮುಂಬರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ ಮತ್ತು ಜನರ ಸೇವೆ ಮಾಡುವುದೇ ನನ್ನ ಏಕೈಕ ಗುರಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು. ಸರ್, ನಾವು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಟ್ಟುನಿಟ್ಟಾಗಿ ನಿಷ್ಠಾವಂತರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಮಗೂ ಕೂಡ ಒಂದು ಅವಕಾಶ ಕಲ್ಪಿಸಿದೆ. ಈ ಬಾರಿ KPCCಯಿಂದ ಏನು ಅಪ್ಲಿಕೇಶನ್ಸು ಸಲ್ಲಿಸೋದ್ರ ಮೂಲಕ ಆಕಾಂಕ್ಷಿಗಳಾಗಿ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನನ್ನ ಜೊತೆಗೆ ನನ್ನ ಪಕ್ಷದ ಕ್ಷೇತ್ರ ಪುಲಿಕೇಶಿ ನಗರ ನಮ್ಮ ಸಹೋದರ ವಿನೋದ್ ಬೆಂಜಮನ್ ಅವರು ಕೂಡ ಬಹಳ ವರ್ಷಗಳಿಂದ ಅವರು ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಮುಖ್ಯವಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡದಂಥ ಒಂದು ಶ್ರೀ ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಕಾಲು ಚೆಂಡು ಪಂದ್ಯಾವಳಿ ಸತತವಾಗಿ 22 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಸೆ ಇದೆ, ಅವ್ರನ್ನೂ ಜನ ಆಯ್ಕೆ ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಸೊ ಅವರು ಕೂಡ ಇವತ್ತು ಸಲ್ಲಿಸಿದ್ದಾರೆ. ಮುಂದಕ್ಕೆ ನಾವೆಲ್ಲ ಕೂಡ ಆಕಾಂಕ್ಷಿಗಳಾಗಿದ್ದೀವಿ. ಇದು ಒಳ್ಳೆಯ ಬೆಳವಣಿಗೆ. ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ. ಭಾಳ ವರ್ಷಗಳ ಮೇಲೆ ಚುನಾವಣೆ ನಡೀತಾ ಇರೋದ್ರಿಂದ ಭಾಳಷ್ಟು ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ಇದೊಂದು ಅವಕಾಶ ಕಾಯ್ತಾ ಇದ್ದರು. ಭಾಳಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ತಮ್ಮ ಮೂಲಕ ತಿಳ್ಸೋಕ್ಕೆ ಬಯಸ್ತೀನಿ. ಒಟ್ಟಾರೆ ಕಾಂಗ್ರೆಸ್ಸು ಎಷ್ಟು ಸೀಟ್ ಗೆದ್ದರೆ ಅಷ್ಟು ನಮ್ಗೆ ಒಳ್ಳೆಯದು. ನಾವು ಮಾಡಿರುವಂಥ ಜನಪರ ಕಾರ್ಯಕ್ರಮಗಳು ಜನಗಳಿಗೆ ಮುಟ್ಟಬೇಕು. ಈಗ ಬಹಳಷ್ಟು ದಿನಗಳಿಂದ ಕಾರ್ಪೊರೇಟರ್ಸ್ ಇಲ್ಲದೇ ಇರೋದ್ರಿಂದ ನಮಗೆ ಅಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಕಾರ್ಪೊರೇಟರ್ಸ್ ಎಲೆಕ್ಷನ್ ಆಗೋದ್ರಿಂದ ಕಾರ್ಪೊರೇಟರ್ಸ್ ಮೂಲಕ ಒಳ್ಳೆ ಕೆಲಸನೂ ಆಗುತ್ತೆ. ಕಾಂಗ್ರೆಸ್ ಕಾರ್ಯಕ್ರಮಗಳು ಎಲ್ಲ ಮನೆಗಳಿಗೂ ಮುಟ್ಟುತ್ತದೆ. ಹಾಗಾಗಿ ಈ GBA ಎಲೆಕ್ಷನಲ್ಲಿ ಆಕಾಂಕ್ಷಿಗಳ ಪ್ರತಿಯೊಬ್ಬರಿಗೂ ನಾನು ಶುಭಾಶಯ ಕೋರ್ತೀನಿ. ಬೇರೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಬೇರೆ ಇದೆ, ಕರ್ನಾಟಕದಲ್ಲಿ ಪರಿಸ್ಥಿತಿ ಬೇರೆ ಇದೆ. ಕರ್ನಾಟಕದಲ್ಲಿ ಬಹಳ ಜನಪ್ರಿಯ ಸರ್ಕಾರ ಅದು. ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರು ಈ ಜಂಟಿಯಾಗಿ ನಡೆಸುವ ಸರ್ಕಾರ ಇದು. ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಪಂಚ ಗ್ಯಾರಂಟಿಗಳು ಇರ್ಬೋದು, ಆಮೇಲೆ ಅದರ ಜೊತೆಗೆ ಬಡವರಿಗೆ ಮನೆ ಕೊಡುವಂಥದ್ದು ಇರ್ಬೋದು. ಒಂದು ಪಟ್ಟಿ ಮಾಡ್ತಾಯಿದ್ರೆ 7-8 ಗ್ಯಾರಂಟಿಗಳನ್ನು ನಾವು ಪೂರ್ಣ ಮಾಡಿದ್ದೀವಿ. ಇದರಿಂದ ನಮಗೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ಜನಗಳಿಗೆ ಏನು ಪ್ರಯೋಜನಗಳು ತಲುಪಿದೆ ಅದು ನಮ್ಗೆ ಆಶೀರ್ವಾದ ಆಗುತ್ತೆ. ಬೇರೆ ಕಡೆ ಮಾತಾಡೋದು ಸರಿ ಇಲ್ಲ, ಅಲ್ಲಿನ ಪರಿಸ್ಥಿತಿಗಳು ನಮಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಂತೂ ಉತ್ತಮ ವಾತಾವರಣ ಇದೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ. 5ರಲ್ಲೂ ಗೆಲ್ತೀವಿ. 5 GBಯಲ್ಲಿ 5ರಲ್ಲೂ ಗೆಲ್ತೀವಿ. ನಮಗೆ ಹಲವಾರು ಕಾರ್ಯಕರ್ತರುಗಳು ಇದು ಅವಕಾಶ ಏನು 369 ಟೋಟಲ್ ಏನು ವಾರ್ಡ್ಗಳಿದೆ, ಆ 369 ಕಾರ್ಪೊರೇಟರ್ಗಳಿಗೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ. ಎಲ್ಲ ಕಡೆ ನಮ್ಮ ಕಾರ್ಯಕ್ರಮಗಳು ಅನುಷ್ಠಾನ ಆಗಿರೋದ್ರಿಂದ ನಮ್ಗೆ 5 ಕಡೆ ಅನುಕೂಲ ಆಗುತ್ತೆ.